ಇವತ್ತು ಖುಷಿ ಆಯಿತು ನಮಗೆ. ಬಹಳಷ್ಟು ದೇವಾಂಗ ಸಂಘಗಳ ಕಾರ್ಯಕ್ರಮ ಆಗಿದೆ, ಆದರೆ ಖಂಡಿತವಾಗ್ಲೂ ಮಹಿಳಾ ಸಮಾವೇಶ ಮಾಡಿರಲಿಲ್ಲ. ಮೊದಲ ಬಾರಿಗೆ ಮಹಿಳಾ ಸಮಾವೇಶ ಮಾಡ್ತಾ ಇದ್ದಾರೆ. ಅದೊಂದು ನಮಗೆ ಖುಷಿ ಆಯಿತು. ಅಷ್ಟೇ ಅಲ್ಲ, 300 ಸಾಧಕರನ್ನು ಸೇರಿಸಿದ್ದಾರೆ ಇವತ್ತು. ಕರ್ನಾಟಕ ರಾಜ್ಯದಾದ್ಯಂತ ಹಾವೇರಿ, ಮಡಿಕೇರಿ, ಎಲ್ಲೆಲ್ಲಿಂದ ಸಹ, ಕೊಡಗಿನವರಿಂದ ಹಿಡಿದು ಉತ್ತರ ಕರ್ನಾಟಕದ ಬಹಳಷ್ಟು ಮಂದಿ, ಮತ್ತು ನಮ್ಮ ಹೆಣ್ಮಕ್ಳು ಅಲ್ಲಿ ಮೊದಲನೇ ಬಾರಿಗೆ ಮೇಯರ್ ಆಗಿರುವಂಥ ಬೆಳಗಾಮಿಂದ ಒಂದು ಚಿಕ್ಕ ಮಹಿಳೆ, ಕೆನಡಾದಿಂದ ಒಬ್ಬರು ಬ್ಯೂಟಿ ಕಾಂಟೆಸ್ಟಲ್ಲಿ ಗೆದ್ದಿರೋರು, ಹೀಗೆ ತುಂಬ ಜನ ಬಂದಿದ್ದಾರೆ. ಈ ಥರ ಸಮಾವೇಶಗಳು ನಮಗೆ ಬೇಕಾಗಿದೆ. ಯಾಕೆ ಅಂದರೆ ನಮ್ಮ ಸಮಾಜದಲ್ಲಿ ಇನ್ನೂ ಹೆಣ್ಮಕ್ಳನ್ನ ತುಂಬ ಮುಂದುವರೆದಾಗಿ ಗುರುತಿಸಿಲ್ಲ. ಈ ಸಲ ಎಲ್ಲ ಸಂಘ ಸಂಸ್ಥೆಗಳೂ ಬಂದಿದ್ದಾರೆ. ಅಷ್ಟೇ ಅಲ್ಲ, ಮಹಿಳಾ ಸಾಧಕಿಯರನ್ನ ಕರೆದು ಸನ್ಮಾನ ಮಾಡಿದ ಮಾತ್ರ ನಿಜವಾಗ್ಲೂ ಖುಷಿ ಆಯಿತು. ಇಲ್ಲಿ ನಾನು ಒಬ್ಬಳು ಸಾಹಿತಿಯಾಗಿ ಬಂದಿದ್ದೀನಿ. ಸಾಹಿತ್ಯ ಸಂಘಗಳು, ಹಿರಿಯ ಅಧಿಕಾರಿಗಳು ಮತ್ತು ಸಾಧಕರು ಎಲ್ಲರೂ ಸಹ ಇದ್ದಾರೆ. ಇದೊಂದು ಅಭೂತಪೂರ್ವವಾದ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪದ್ಮ ಅವರಿಗೂ ಸಹ ಇತ್ತು. ಯಾಕೆ ಅಂದರೆ ನಮ್ಮ ಜಾತಿಯಲ್ಲಿ ಮೊದಲನೇ IAS ಅಧಿಕಾರಿಯಾಗಿ ಇವ್ರ ಮಗ ಹೊರಹೊಮ್ಮಿರೋದು. ಮೊದಲನೇ IAS ಅಧಿಕಾರಿ ಅವರು. ಅವರೀಗ ಮಂಗಳೂರಿನ ಜಿಲ್ಲಾಧಿಕಾರಿಯಾಗಿ ಇದ್ದಾರೆ. ಅದೊಂದು ಸಂತೋಷದ ವಿಷಯ. ಅದಕ್ಕೋಸ್ಕರ ಅವ್ರಿಗೆ ಸಹ ಅವ್ರ ತಾಯಿಯಾಗಿ, ಯಾಕೆಂದರೆ ತಾಯಿಯಿಂದನೇ ಮಕ್ಕಳ ಅಭಿವೃದ್ಧಿ ಅಲ್ವಾ, ಅವರ ಸಾಧನೆಗೆ ಸಹ ಇವತ್ತು ಗುರುತಿಸಿ ಸನ್ಮಾನ ಮಾಡಲಾಯಿತು. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ತುಂಬ ಅಧಿಕಾರಿಗಳಿದ್ದಾರೆ, ಸರ್ಕಾರೇತರ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಎಲ್ಲರಿಗೂ ಸಹ ಸನ್ಮಾನ ಆಗಿದೆ. ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸುಮಂಗಲಿ ಸೇವಾಶ್ರಮದವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಅಂತಹ ಒಂದು ಅವ್ರ ವಯಸ್ಸಾದವರು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರೋರನ್ನ ಕರೆದು ಇಲ್ಲಿ ಸನ್ಮಾನ ಮಾಡಿದ್ರು. ಅದು ಸಹ ತುಂಬ ನಮಗೊಂದು ಹೆಮ್ಮೆಯ ಗರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಇರುತ್ತೆ. ಪಾಪ ದೂರದಿಂದ ಬಂದವರಿಗೆ ಅನಿಸ್ಬೋದು, ತುಂಬ ಆಸೆಯಿಂದ, ತುಂಬ ದೂರದಿಂದ, ನಾವಂದರೆ ಬೆಂಗಳೂರಲ್ಲಿ ಇರ್ತೀವಿ, ಅವರಿಗೆ ಊಟ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಅದೆಲ್ಲ ಸ್ವಲ್ಪ ತೊಂದರೆ ಆಗಿದೆ ಅಂತ ಕಾಣುತ್ತೆ. ಬಟ್ ನಾವು ಇಲ್ಲೇ ಇರೋದ್ರಿಂದ ನಮಗೆ ಗೊತ್ತಾಗಲಿಲ್ಲ. ಎಲ್ಲ ಸಮಾವೇಶದಲ್ಲೂ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ, ಅದನ್ನು ನಾವು ಒಪ್ಕೋಬೇಕು. ಆದರೆ ಒಂದು ಮಹಿಳೆಯರನ್ನು ಇಷ್ಟು ಸೇರಿಸಿ ಒಂದು ಜಾಗೃತಿಯನ್ನು ಉಂಟು ಮಾಡಿದ್ರಲ್ಲ, ಮಹಿಳೆಯರಿಗೆ ವೇದಿಕೆಯನ್ನು ಕೊಟ್ಟರಲ್ಲ, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಿ. ನನ್ನ ಹೆಸರು ಶಾಂತಾ ಜಯನಂದ್, ಬೆಂಗಳೂರು. ಮೂರ್ತಿ, ಬೆಂಗಳೂರು, RR ನಗರ.